ಮೆಟ್ರೋ ಕಾಮಗಾರಿಗಳ ಪರಿಣಾಮವಾಗಿ ನಗರವು ಒಂದು ರೀತಿಯಲ್ಲಿ ವಾಹನ ಸವಾರರಿಗೆ ಪಾಪಕೂಪವಾಗಿ ಪರಿಣಾಮವಾಗಿ ನರಕಕೂಪವಾಗಿದೆ ಅಂತ ಕೂಡ ತಪ್ಪಾಗಲ್ಲ. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಗೆ ಅವಾಂತರಗಳ ಮೇಲೆ ಅವಾಂತರ. ಇದರ ಅವಸ್ಥೆಯನ್ನ ಅನುಭವಿಸಬೇಕಾಗಿರೋದು ವಾಹನ ಸವಾರರು. ಕಾರ್ನ ಮೇಲೆ ಕಾಮಗಾರಿಯ ಕಂಟ್ರೋಲ್ ಬಿದ್ದಿದೆ. ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣದಲ್ಲಿ ನಡೀತಾ ಇದ್ದಂತಹ ಕಾಮಗಾರಿ ಇದು. ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಕಾರಿನ ಚಾಲಕ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಕ್ರೀಟ್ ಶವರ್ ನೀಡಿದ್ದಕ್ಕೆ BMRCLಗೆ ಧನ್ಯವಾದ ಅಂತ ವ್ಯಂಗ್ಯವಾಗಿ ಅವರು ಬರ್ಕೊಂಡಿದ್ದಾರೆ. ಕೆಲಸಕ್ಕೆ ಹೋಗುವಾಗ ಈ ರೀತಿ ಮಾಡಿದ್ದಾರೆ ಅಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ ಈ ರೀತಿ ಆದರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ, ಯಾರು ಜವಾಬ್ದಾರರು? BMRCL ಕಾಮಗಾರಿ ಮಾಡ್ತಾ ಇದ್ದಂಥ ಹೊತ್ತಲ್ಲಿ ತೆಗೆದುಕೊಳ್ಬೇಕಾದಂತಹ ಕ್ರಮಗಳನ್ನು ಸರಿಯಾಗಿ ತೆಗೆದುಕೊಳ್ತಿಲ್ಲ ಅಂತ ಅವರು ಒಂದು ವಿಡಿಯೋವನ್ನು ಮಾಡಿಕೊಂಡು ಅದನ್ನು ಹರಿಬಿಟ್ಟಿದ್ದಾರೆ. ಇದಕ್ಕೆ ಕಾಂಕ್ರೀಟ್ ಬಿದ್ದಿದ್ದರಿಂದ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಬೆಳಗ್ಗೆನೇ ಒಂದು ಶವರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು BMRCL ಅಂತ ಕೂಡ ಹೇಳಿದ್ದಾರೆ. ಸಿಲ್ಕ್ ಬೋರ್ಡ್ನಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಈ ಕಾಂಕ್ರೀಟ್ನ ಮಿಕ್ಸ್ ಮಾಡಿರ್ತಾರಲ್ಲ, ಅದರ ಸ್ಪ್ರಿಂಕಲ್ಸ್ ಬಿದ್ದಿದೆ. ಅಪ್ಪಿತಪ್ಪಿ ಏನಾದರೂ ಅದರ ಪ್ರಮಾಣ ಜಾಸ್ತಿ ಬಿದ್ದಿದ್ರೆ ಆವಾಗ ಕಾರು ಚಾಲಕನಿಗೆ ನಿಯಂತ್ರಣ ತಪ್ಪೋ ಚಾನ್ಸಸ್ ಇರ್ತಿತ್ತು, ಅಪಘಾತಗಳಾಗೋ ಚಾನ್ಸಸ್ ಇರ್ತಿತ್ತು. ಅದು ತಪ್ಪಿದೆ ಅಂತ ಹೇಳಬಹುದು. ಈ ಸ್ಪ್ರಿಂಕಲ್ಸ್ಗೆ ಇಷ್ಟೊಂದು ಮಾತಾಡ್ತಾರ ಅಂತ ಯಾರು ಬೇಕಾದರೂ ಅಂದ್ಕೊಳ್ಬಹುದು. ಆದರೆ ಅದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಕ್ರೀಟ್ ಬಿದ್ದಿದೆ, ನಾಳೆ ಇನ್ನೇನಾದರೂ ಬಿದ್ದಿದ್ರೆ ಏನು ಕತೆ? ಕಾಮಗಾರಿ ನಡೆಯೋ ಹೊತ್ತಿನಲ್ಲಿ ತೆಗೆದುಕೊಳ್ಬೇಕಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳದೆ ಮಾಡ್ತಾ ಇರುವಂತಹ ಪರಿಣಾಮವಾಗಿ ಎಲ್ಲ ಎಡವಟ್ಟುಗಳಾಗ್ತಾ ಇದೆ.